ನೋಡಿ, ಇವತ್ತಿನ ಕಾಲದಲ್ಲಿಯೂ ಕೂಡ ಈ ರೀತಿ ಯುದ್ಧಗಳಾಗುತ್ತೆ ಅಂತಕ್ಕಂಥದ್ದು ನಾವು ನೀವು ಕಂಡಾಗ ಎಲ್ಲೋ ಒಂದ್ ಕಡೆ ಸಮಾಜ ಯಾಕೆ ಇಷ್ಟು ಅಮಾನವೀಯವಾಗಿ ವರ್ತನೆ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಮಲ್ಲಿ ಕಾಡ್ತಕ್ಕಂಥ ಯಕ್ಷ ಪ್ರಶ್ನೆ. ಆದ್ರೆ ಇವತ್ತು ನಮ್ಮ ಭಾರತೀಯರು ಏನು ಆ ಒಂದು ಇರಾನ್ ದೇಶದಲ್ಲಿ ಇವತ್ತು ಇದ್ದಾರೆ, ಅಂತವ್ರನ್ನ ಕರೆಸ್ಕೊಳ್ತಕ್ಕಂಥದಕ್ಕೆ, ಸುರಕ್ಷಿತವಾಗಿ ಅವರ ಕುಟುಂಬದ ಸದಸ್ಯರು ಅವ್ರನ್ನ ಏನ್ ಸುರಕ್ಷಿತವಾಗಿ ಬರ್ಮಾಡ್ಕೊಳ್ತಕ್ಕಂಥದಕ್ಕೆ ಕಾದಿದ್ದಾರೆ. ಅದಕ್ಕೆ ಸಕಾರಾತ್ಮಕವಾಗಿ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡ್ತಕ್ಕಂಥದ್ದು ಯಾವುದೇ ಆತಂಕ ಬೇಡ. ಜನರೊಂದಿಗೆ ಜನತಾದಳ ಕಾರ್ಯಕರ್ತರ ನೋಂದಣಿಯನ್ನ ಇಡೀ ರಾಜ್ಯ ವ್ಯಾಪ್ತಿ ಒಂದು ಗುರಿಯನ್ನ ಇಟ್ಕೊಂಡು ಆ ಗುರಿಯನ್ನ ಮುಟ್ತಕ್ಕಂಥದಕ್ಕೆ ಈಗಾಗಲೇ ಕಳೆದ 2-3 ತಿಂಗಳುಗಳ ಹಿಂದೆನೆ ಮೊದಲನೇ ಹಂತದ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ವು. ಅದರಲ್ಲಿ ಸರಿಸುಮಾರು 54 ಕ್ಷೇತ್ರಗಳಿಗೆ ಮೊದಲನೇ ಹಂತದಲ್ಲಿ ಭೇಟಿಯನ್ನ ಅಕ್ರಾಸ್ ಪ್ಯಾನ್ ಕರ್ನಾಟಕ ಅಂದ್ರೆ ಹಳೆ ಮೈಸೂರು ಪ್ರಾಂತ್ಯ ಅಷ್ಟೇ ಅಲ್ಲ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಜೊತೆಯಲ್ಲಿ ಉತ್ತರ ಕನ್ನಡ ಸೇರಿದಂತೆ ಬೆಂಗಳೂರು ನಗರವೂ ಕೂಡ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸದಸ್ಯತ್ವ ನೋಂದಣಿಗೆ ಚಾಲನೆಯನ್ನು ಕೊಟ್ಟಿದ್ದು. ಈಗ ಮತ್ತೆ ಕಳೆದ ಒಂದು 8-10 ದಿನದಿಂದನೂ ಮೈಸೂರು ಜಿಲ್ಲೆಯಿಂದ ಪ್ರಾರಂಭ ಆದಂತ ಈ 2ನೇ ಹಂತದ ಸದಸ್ಯತ್ವ ನೋಂದಣಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಬಹುಶಃ ಇವತ್ತು ತಾವ್ ಹೇಳ್ದಂಗೆ ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆ ಇಲ್ಲಿಂದ ಮುಗಿಸ್ಕೊಂಡು ಕೊಪ್ಪಳ ಜಿಲ್ಲೆಗೆ ಹೋಗ್ತಾ ಇದ್ದೇವೆ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳು ನಾವೆಲ್ಲರೂ ಏನ್ ಎದುರು ನೋಡ್ತಾ ಇದ್ದೇವೆ. MP, MLA ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ನಮಗೋಸ್ಕರ ಶ್ರಮಿಸಿ ದುಡಿದು ಕೆಲಸ ಮಾಡಿರ್ತಾರೆ. ಈ ಸ್ಥಳೀಯ ಚುನಾವಣೆಗಳಲ್ಲಿ ಕಾರ್ಯಕರ್ತರನ್ನ ಗುರುತಿಸಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ಕೆಲಸ ಜಿಲ್ಲೆಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಸೇರಿ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಆ ಹಿನ್ನೆಲೆಯಲ್ಲಿ ಮತ್ತೆ 2ನೇ ಹಂತದ ಪ್ರವಾಸವನ್ನು ಕೈಗೆ ಎತ್ಕೊಂಡಿದ್ದೀವಿ. ಬಟ್ ಮುಂದಿನ ದಿನಗಳಲ್ಲಿ ಬಹುಶಃ ಚರ್ಚೆ ಬರ್ತದೆ, ಚರ್ಚೆ ಮಾಡ್ತಾರೆ. ಈಗ ನನ್ನ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದಕ್ಕೆ ಬಹುಶಃ ಮುಂದೊಂದು ದಿನ ಜನ ನನಗೆ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ ನಂತರ, ಯಾಕೆಂದ್ರೆ ಎಲ್ಲರೂ ಕೂಡ ಆಶ್ವಾಸನೆಗಳನ್ನ ಕೊಡ್ತಾರೆ, ಚುನಾವಣೆ ಸಂದರ್ಭದಲ್ಲಿ ಮಾತನಾಡ್ತಾರೆ. ಆದ್ರೆ ಮೊನ್ನೆಯೂ ಕೂಡ ನಾನು ಯಾವುದೋ ಒಂದು ಟಿವಿ ಚಾನಲ್ ಇಂಟರ್ವ್ಯೂ ಹೋದಂತ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಒಬ್ಬ ಯುವ ಸಮುದಾಯದಿಂದ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಯುವಕರಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದಷ್ಟು ಅನ್ಯಾಯಗಳೇನಿದೆ, ಇತ್ತೀಚಿನ ದಿನಗಳಲ್ಲಿ ಏನೊಂದು ದೊಡ್ಡ ಮಟ್ಟದಲ್ಲಿ ಯುವಕರು ದಂಗೆ ಎದ್ರು ಧಾರವಾಡದಲ್ಲಿ. ಬಹುಶಃ ಈ ರಾಜ್ಯ ಸರ್ಕಾರ 2,85,000 ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತಕ್ಕಂಥದ್ನ ಸ್ವತಃ ಮುಖ್ಯಮಂತ್ರಿಗಳು ಅವರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಕೂಡ ಬಹುಶಃ ಅದೆಲ್ಲ ಕಡೆ ಹರಿದಾಡ್ತಾ ಇತ್ತು ಹಿಂದಿನ ವರ್ಷ ಮಾತನಾಡಿರ್ತಕ್ಕಂಥ ವಿಚಾರ. ಆದ್ರೆ ಇಲ್ಲಿಯವರೆಗೂ ಕೂಡ ಸಮರ್ಪಕವಾಗಿ ಯಾವ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾವ ರೀತಿ ನಡಿಬೇಕು, ಎಲ್ಲೋ ಒಂದ್ ಕಡೆ ಆ ಪ್ರಶ್ನಾ ಪತ್ರಿಕೆಗಳಲ್ಲಿ ಆಗ್ತಕ್ಕಂತ ಲೋಪದೋಷಗಳಿರ್ಬೋದು, ಇನ್ನು ಅನೇಕ ಲೋಪದೋಷಗಳಿಗೆ ಇವತ್ತು ಯುವಕರು ಬಲಿ ಆಗ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಸರಿಪಡಿಸ್ಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನಾನು ಪಕ್ಷಾತೀತವಾಗಿ ಮಾತನಾಡ್ತೇನೆ, ರಾಜಕೀಯವನ್ನ ಇಲ್ಲಿ ಬೆರೆಸಿ ಮಾತನಾಡ್ತಕ್ಕಂಥದ್ದು ಬೇಡ. ಆದ್ರೆ ಎಲ್ಲೋ ಒಂದ್ ಕಡೆ ಯುವಕರನ್ನ ನಾವು ಇದೇ ರೀತಿ ಬಹಳ ಪರೀಕ್ಷೆಗೆ ಒಳಗ್ ಮಾಡಿದ್ರೆ ಬಹುಶಃ ಮುಂದೊಂದು ದಿನ ನಮ್ಮ ಕರ್ನಾಟಕ ರಾಜ್ಯ ಏನಾದ್ರು ನೇಪಾಳ ರಾಜ್ಯದಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ತುಳಿತದೆ ಅಂತಕ್ಕಂಥ ಆತಂಕ ನಮ್ಮಲ್ಲಂತೂ ಕಾಡ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಮುಂದೆ ಯುವಕರ ಬಗ್ಗೆ ಅನೇಕ ವಿಷನ್ಸ್ ನ ಇಟ್ಕೊಂಡಿದ್ದೇನೆ. ಬಹುಶಃ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸವಿಸ್ತಾರವಾಗಿ ಚರ್ಚೆಯನ್ನು ಮಾಡ್ತಾರೆ. ಸೋಲು ಗೆಲುವು ಅಂತಕ್ಕಂಥದ್ದು ಒಂದು ನಾಯಕತ್ವವನ್ನ ಸೃಷ್ಟಿಯಾಗ್ಲಿ ಮಾಡ್ತಕ್ಕಂಥದ್ದು ಆಗೋದಿಲ್ಲ, ಅಥವಾ ಅದನ್ನ ಮಣಿಸ್ತಕ್ಕಂಥದ್ದಕ್ಕೂ ಆಗೋದಿಲ್ಲ. ಚುನಾವಣೆಗಳಲ್ಲಿ ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಚುನಾವಣೆಗಳು ನಡೆದಿರ್ತವೆ. ಆಮೇಲೆ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರು ಒಂದು ತೀರ್ಮಾನ, ಒಂದು ತೀರ್ಪನ್ನ ತಗೊಂಡ ಮೇಲೆ ನಾವು ಅದನ್ನ ಗೌರವಿಸಬೇಕಾಗ್ತದೆ. ಜೊತೆಯಲ್ಲಿ ಅವತ್ತಿನ ಸನ್ನಿವೇಶಗಳು ಏನೇನಿತ್ತು, ಯಾಕೆ ಚುನಾವಣೆಗಳು, ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ಯಾವ ರೀತಿ ಎದುರಿಸಿದ್ರು ಅನ್ನೋದು ಬಹುಶಃ 19ರ ಚುನಾವಣೆನೂ ನೋಡಿದ್ದೀರಿ, ಮತ್ತೆ 23ರಲ್ಲೂ ಕೂಡ ಬಹುಶಃ ನಾವ್ ಯಾವತ್ತೂ ಕೂಡ ಜನಗಳಿಗೆ ಮೋಸ ಮಾಡಿ ದಿಕ್ ತಪ್ಪಿಸಿ ಕಾರ್ಡ್ಗಳನ್ನ ಹಂಚ್ತಕ್ಕಂಥದ್ದು ಇವೆಲ್ಲ ಯಾವುದು ಕೂಡ ನಾವು ಮಾಡ್ಲಿಲ್ಲ. ಆಮೇಲೆ ಮೊನ್ನೆ ನಡೆದಂತ ಉಪಚುನಾವಣೆ ಕಾರ್ಯಕರ್ತರಿಗೋಸ್ಕರ ಅನಿವಾರ್ಯವಾಗಿ ನಿಂತ್ಕೊಳ್ಬೇಕಾದಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಂತೆ ಅವತ್ತು ನೋಡಿದ್ದೀರಿ. ಪ್ರತಿ ಪಂಚಾಯತಿ ಮಟ್ಟದಲ್ಲೂ ಸರ್ಕಾರದಲ್ಲಿ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳು ಬಂದು ನಿಂತು ಆ ಚುನಾವಣೆಯಲ್ಲಿ ಯಾವ್ಯಾವ ರೀತಿ
ಏನೇನ್ ಮಾಡಬೇಕು ಎಲ್ಲಾ ರೀತಿ ಮಾಡಿ ಕೊನೆಗೆ ನಾನು ಇವತ್ತು ಸೋತಿದ್ರು ಕೂಡ ನನ್ನ ಈ ಗೆಲುವು ಸೋಲಿನ ಲೆಕ್ಕಾಚಾರದ ಮೇಲೆ ನಾನೇನು ನಿರ್ಧಾರವನ್ನ ಮಾಡ್ತಾ ಇಲ್ಲ. ನನಗೆ ಜನರ ಮೇಲೆ ವಿಶ್ವಾಸ ಇದೆ. ಜನತಾದಳ ಪಕ್ಷವನ್ನ ಅನೇಕ ಸಂದರ್ಭದಲ್ಲಿ ಕಷ್ಟ ಕಾಲದಲ್ಲಿ ಜನ ಕಾಪಾಡಿದ್ದಾರೆ. ಇದಕ್ಕೆ ಕಾರಣ ಜನತಾದಳ ಪಕ್ಷವು ಕೂಡ ಅಷ್ಟೇ ಜನರ ಜೊತೆ ಬೆರೆತು ಜನರ ಸಂಕಷ್ಟದಲ್ಲಿ ಒಂದಾಗಿ ಬೆರೆತಿದ್ದೇವೆ. ಮುಂದಿನ ದಿನಗಳು ವಿಶ್ವಾಸ ಸಂಪಾದನೆ ಮಾಡ್ತೇವೆ. ನಾವೊಂದು ಗುರಿಯನ್ನ ಅಂದ್ಕೊಂಡಿದ್ವು. ಆ ಗುರಿಯನ್ನ ಮುಟ್ತಕ್ಕಂಥದಕ್ಕೆ ಒಂದು ಹಂತದ 1% ನಾವು ತಲುಪಿದ್ದೇವೆ. ಹಾಗಾಗಿ ಸಂತೋಷ ಇದೆ. ಕಾರ್ಯಕರ್ತರು ಜೊತೆಯಲ್ಲಿ ನಾಯಕರುಗಳು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಇನ್ನೂ ನಾವು ಗುರಿ ಮುಟ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಗುರಿ ಬಹುಶಃ ನಾವು ಅಂದ್ಕೊಂಡಿರ್ತಕ್ಕಂಥದ್ದನ್ನ ಸಾಧನೆ ಮಾಡ್ತೀವಿ ಅಂತಕ್ಕಂಥ ಅಚಲವಾದಂತ ನಂಬಿಕೆ ಇದೆ. ನಾನು ಈಗ ತಾನೇ ಬಹುಶಃ ವೇದಿಕೆ ಮೇಲೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ, ಜನತಾ ಪರಿವಾರ 89ನೇ ಇಸ್ವಿನಲ್ಲಿ 2 ಸೀಟ್ ಬಂದಂತ ಕಾಲವೂ ಇದೆ. ಮತ್ತೆ ಅದರ ಮುಂದಿನ ಚುನಾವಣೆ ಸಂಪೂರ್ಣ ಬಹುಮತದಿಂದ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಇತಿಹಾಸವೂ ಕೂಡ ಇದೆ. ಜನತಾದಳ ಪಕ್ಷ ಇದು ಒಂದ್ ರೀತಿ ಮಾತಾಡ್ಬೇಕಾದ್ರೆ ಇನ್ನೂ ಒಂದು ಮಾತು ಹೇಳ್ತಾರೆ. ಹತ್ರ 54 ಜನ ಶಾಸಕರು, ಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಮಟ್ಟಕ್ಕೆ ಜನತಾದಳ ಪಕ್ಷ ಬೆಳೆಸಿದ್ರು ಕೂಡ ಆಯಾ ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ನಿರ್ಣಯ ತಗೊಂಡು ಪಾರ್ಟಿ ಬಿಟ್ಟು ಹೋದ್ರು ಕೂಡ ಈ ಪಾರ್ಟಿ ಇನ್ನು ಸದೃಢವಾಗಿ ಉಳಿದಿದೆ ಅಂದ್ರೆ ಯಾವ ಒಬ್ಬ ಕಾರ್ಯಕರ್ತ ಪಕ್ಷದ ಬಾವುಟವನ್ನ ಹಿಡಿದಿದ್ದಾನೆ, ಆ ಪಕ್ಷದ ಬಾವುಟಕ್ಕೆ ಎಷ್ಟು ಬೆಲೆ ಕೊಡ್ತಾನೆ, ಎಷ್ಟು ಆದರಿಸ್ತಾನೆ ಅಂತಕ್ಕಂಥದ್ದು ಬಹುಶಃ ಅನೇಕ ಚುನಾವಣೆಗಳಲ್ಲಿ ಸಾಬೀತು ಮಾಡಿದ್ದಾರೆ. ನಮ್ಗೆ ಸಂಪೂರ್ಣ ವಿಶ್ವಾಸ ಇದೆ. ನಾಯಕರುಗಳು ಕೊರತೆ ಎಲ್ಲೋ ಒಂದ್ ಕಡೆ ಒಂದಷ್ಟು ಭಾಗಗಳಲ್ಲಿದ್ರು ಕೂಡ ಆ ನಾಯಕರನ್ನ ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಮತ್ತೆ ಸಾಮರ್ಥ್ಯ ಪಕ್ಷದ ಕಾರ್ಯಕರ್ತರಲ್ಲಿದೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ಕುಮಾರಣ್ಣ ಅವರ ನಾಯಕತ್ವದಡಿ ನಾವೆಲ್ಲರೂ ಸೇರಿ ಇಡೀ ರಾಜ್ಯದಲ್ಲಿ ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಪಾರ್ಟಿಯನ್ನು ಒಟ್ಟಾಗ್ತದೆ. ಈಗ ಆ ಚರ್ಚೆಗಳು ಇನ್ನೂ ಏನು ಎರಡು ಪಕ್ಷದ ವಲಯದಲ್ಲಿ ಚರ್ಚೆಗೇನು ಬಂದಿಲ್ಲ. ಕಾರಣ ಈಗ GPA ಚುನಾವಣೆ ಮಾಡ್ತಕ್ಕಂಥದಕ್ಕೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿ ಕೋರ್ಟ್ ಹೋದ ನಂತರ ಡೈರೆಕ್ಷನ್ಸ್ ಕೊಟ್ಟ ಮೇಲೆ ಮಾಡ್ಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಂದಿದೆ. ಅಂದ್ರೆ ಅವ್ರಿಗೆ ಸ್ವಾಭಾವಿಕವಾಗಿ ಮನಸ್ಸಿಲ್ಲ ಸ್ಥಳೀಯ ಚುನಾವಣೆಗಳು ಕಂಡಕ್ಟ್ ಮಾಡೋದಕ್ಕೆ. ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತದೆ, ರಾಜ್ಯ ಸರ್ಕಾರದ ದುರಾಡಳಿತದಿಂದ ಜನ ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥ ಭಯ ಇದೆ. ಆ ದೃಷ್ಟಿಯಿಂದ ZPTP ಚುನಾವಣೆಯು ಕೂಡ ಬಹುಶಃ ಯಾವಾಗ ನಡೆಸ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅದು ಸಮೀಪ ಬಂದಂತ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮ್ಮ ಪಕ್ಷದ ವರಿಷ್ಠರು, ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ಇಬ್ರು ಕೂತು ಚರ್ಚೆ ಮಾಡಿ ಅಂತಿಮವಾಗಿ ಎರಡೂ ಪಕ್ಷದ ಕಾರ್ಯಕರ್ತರಿಗೆ ನಾವು ಯಾವ ರೀತಿ ಗೌರವ ಅರ್ಪಿಸಬಹುದು ಆ ರೀತಿ ತೀರ್ಮಾನಗಳು ತಗೋತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.